ಇನ್ನು ಕರ್ನಾಟಕದಲ್ಲಿ ಯಾರು ಹೇಗೆ ಎಷ್ಟು ಮತಗಳ ಅಂತರದಿಂದ ಗೆದ್ದಿದ್ದಾರೆ 28 ಸ್ಥಾನಗಳ ಸಂಪೂರ್ಣ ಚಿತ್ರಣ ಇದೀಗ ನಿಮ್ಮ ಮುಂದೆ. ಮೊದಲನೇದಾಗಿ ಕೊಡಿಸಿ. ಬಿಜೆಪಿ 17 ಸ್ಥಾನಗಳನ್ನು ಗೆದ್ದಿದೆ, 46% ವೋಟ್ ಶೇರ್. ಕಾಂಗ್ರೆಸ್ 9 ಸ್ಥಾನ, 45% ವೋಟ್ ಶೇರ್. JDS 2 ಸ್ಥಾನ, 5.60% ವೋಟ್ ಶೇರ್. ಇನ್ನು ಬಿಜೆಪಿಯಲ್ಲಿ ಗೆದ್ದ ಕ್ಷೇತ್ರ ಯಾವುದೆಲ್ಲ ಬನ್ನಿ ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಗೆದ್ದಿದ್ದಾರೆ. ಜಗದೀಶ್ ಶೆಟ್ಟರ್ ಗೆಲುವು ಮೃಣಾಲ್ ಹೆಬ್ಬಾಳ್ಕರ್ ವಿರುದ್ಧ 1,78,437 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಇನ್ನು ವಿಜಯಪುರದಲ್ಲಿ ಬಿಜೆಪಿಯ ರಮೇಶ್ ಜಿಗಜಣಗಿ ಕಾಂಗ್ರೆಸ್ನ ರಾಜು ಅಲಗೂರ್ ಅವರ ವಿರುದ್ಧ ಗೆದ್ದಿದ್ದಾರೆ. ಇಲ್ಲಿ ಅಂತರ 77,229. ಇನ್ನು ಹುಬ್ಬಳ್ಳಿ ಧಾರವಾಡ ಬಿಜೆಪಿಯ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ನ ವಿನೋದ್ ಅಸೂಟಿ ವಿರುದ್ಧ ಜಯಗಳಿಸಿದ್ದಾರೆ. ಅಂತರ 97,324. ಇನ್ನು ಹಾವೇರಿ ಗದಗದಲ್ಲಿ ಬಿಜೆಪಿಯ ಬಸವರಾಜ ಬೊಮ್ಮಾಯಿ ಗೆದ್ದಿದ್ದಾರೆ. ಅದು ಕೂಡ ಆನಂದ್ ಗುಡ್ಡದೇವರ ಮಠ ಅವರ ವಿರುದ್ಧ. ಅಂತರ 43,513. ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೆಲುವು ಸಾಧಿಸಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಅವರ ವಿರುದ್ಧ 3,37,428 ಮತಗಳು. ಇನ್ನು ಬಾಗಲಕೋಟೆಯಲ್ಲಿ PC ಗದ್ದಿಗೌಡರು ಗೆಲುವು ಸಾಧಿಸಿದ್ದಾರೆ. ಸಂಯುಕ್ತ ಪಾಟೀಲ್ ಅವರ ವಿರುದ್ಧ ಅಂತರ 68,399. ಇನ್ನು ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಗೆದ್ದಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಅವರ ವಿರುದ್ಧ ಅಂತರ 2,43,715. ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಗೆದ್ದಿದ್ದಾರೆ. ಪದ್ಮರಾಜ್ ಪೂಜಾರಿ ಅವರ ವಿರುದ್ಧ 1,49,208 ಅಂತರ. ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ್ ಪೂಜಾರಿ ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ ಜಯಪ್ರಕಾಶ್ ಹೆಗಡೆ ಅವರ ವಿರುದ್ಧ ಅಂತರ 2,59,175. ಇನ್ನು ಮೈಸೂರು ಕೊಡಗು ಬಿಜೆಪಿ ಯದುವೀರ್ ಒಡೆಯರ್ ಗೆದ್ದಿದ್ದಾರೆ. ಕಾಂಗ್ರೆಸ್ನ M ಲಕ್ಷ್ಮಣ್ ವಿರುದ್ಧ 1,39,262 ಅಂತರ. ಬೆಂಗಳೂರು ಉತ್ತರದಲ್ಲಿ ಬಿಜೆಪಿಯ ಶೋಭಾ ಕರಂದ್ಲಾಜೆ ಗೆದ್ದಿದ್ದಾರೆ. ಡಾಕ್ಟರ್ ರಾಜೀವ್ ಗೌಡ ಅವರ ವಿರುದ್ಧ ಅಂತರ 2,59,476. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಬಿಜೆಪಿಯ ತೇಜಸ್ವಿ ಸೂರ್ಯ ಗೆಲುವು ಸಾಧಿಸಿದ್ದಾರೆ. ಸೌಮ್ಯ ರೆಡ್ಡಿ ವಿರುದ್ಧ ಅಂತರ 2,77,083. ಬೆಂಗಳೂರು ಸೆಂಟ್ರಲ್ನಲ್ಲಿ ಬಿಜೆಪಿಯ PC ಮೋಹನ್ ಗೆಲುವು ಸಾಧಿಸಿದ್ದಾರೆ. ಮನ್ಸೂರ್ ಅಲಿ ಖಾನ್ ಅವರ ವಿರುದ್ಧ ಅಂತರ 32,707. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ CN ಮಂಜುನಾಥ್ ಗೆದ್ದಿದ್ದಾರೆ. ಕಾಂಗ್ರೆಸ್ನ DK ಸುರೇಶ್ ವಿರುದ್ಧ 2,69,647 ಅಂತರ. ತುಮಕೂರಲ್ಲಿ V ಸೋಮಣ್ಣ ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ನ ಮುದ್ದು ಹನುಮೇಗೌಡರ ವಿರುದ್ಧ ಅಂತರ 1,75,594. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ K ಸುಧಾಕರ್ ಗೆಲುವು ಸಾಧಿಸಿದ್ದಾರೆ. ರಕ್ಷಾ ರಾಮಯ್ಯ ವಿರುದ್ಧ ಅಂತರ 1,63,460. ಇನ್ನು ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ನ BN ಚಂದ್ರಪ್ಪ ಅವರ ವಿರುದ್ಧ ಅಂತರ 48,121. ಇನ್ನು ಕರ್ನಾಟಕದಲ್ಲಿ JDS ಗೆದ್ದ ಕ್ಷೇತ್ರ ಮಂಡ್ಯ. JDS HD ಕುಮಾರಸ್ವಾಮಿ ಕಾಂಗ್ರೆಸ್ನ ಸ್ಟಾರ್ ಚಂದ್ರು ವಿರುದ್ಧ ಅಂತರ 2,84,620. ಇನ್ನು ಕೋಲಾರದಲ್ಲಿ JDSನ ಮಲ್ಲೇಶ್ ಬಾಬು ಗೆಲುವು ಸಾಧಿಸಿದ್ದಾರೆ. KV ಗೌತಮ್ ವಿರುದ್ಧ 71,388 ಅಂತರ. ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದ ಕ್ಷೇತ್ರ ಚಾಮರಾಜನಗರ. ಕಾಂಗ್ರೆಸ್ ಸುನಿಲ್ ಬೋಸ್ ಬಿಜೆಪಿಯ ಬಾಲರಾಜು ಅವರ ವಿರುದ್ಧ 1,88,706 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಇನ್ನು ಬೀದರ್ನಲ್ಲಿ ಸಾಗರ್ ಖಂಡ್ರೆ ಭಗವಂತ್ ಖೂಬಾ ಅವರ ವಿರುದ್ಧ 1,28,875 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಇನ್ನು ಶ್ರೇಯಸ್ ಪಟೇಲ್ ಹಾಸನದಲ್ಲಿ JDSನ ಪ್ರಜ್ವಲ್ ರೇವಣ್ಣ ವಿರುದ್ಧ ಗೆದ್ದಿದ್ದಾರೆ. 42,649 ಅಂತರ. ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ನ ಪ್ರಿಯಾಂಕಾ ಜಾರಕಿಹೊಳಿ ಗೆದ್ದಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿರುದ್ಧ ಅಂತರ 90,834. ಕಲಬುರಗಿಯಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಗೆದ್ದಿದ್ದಾರೆ. ಉಮೇಶ್ ಜಾಧವ್ ವಿರುದ್ಧ ಅಂತರ 27,205. ಕೊಪ್ಪಳದಲ್ಲಿ ಕಾಂಗ್ರೆಸ್ನ ರಾಜಶೇಖರ್ ಹಿಟ್ನಾಳ್ ಗೆದ್ದಿದ್ದಾರೆ. ಬಸವರಾಜ್ ಕ್ಯಾವಟರ್ ವಿರುದ್ಧ ಅಂತರ 46,357. ಬಳ್ಳಾರಿಯಲ್ಲಿ ತುಕಾರಾಮ್ ಗೆದ್ದಿದ್ದಾರೆ. ಶ್ರೀರಾಮುಲು ಅವರ ವಿರುದ್ಧ ಅಂತರ 98,992. ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದಿದ್ದಾರೆ. ಗಾಯತ್ರಿ ಸಿದ್ದೇಶ್ವರ ವಿರುದ್ಧ ಅಂತರ 26,094. ರಾಯಚೂರಿನಲ್ಲಿ ಕಾಂಗ್ರೆಸ್ನ ಕುಮಾರ್ ನಾಯಕ್ ಗೆದ್ದಿದ್ದಾರೆ. ರಾಜ ಅಮರೇಶ್ವರ ನಾಯಕ್ ವಿರುದ್ಧ ಅಂತರ 79,781. ಇನ್ನು ರಾಜ್ಯದಲ್ಲಿ ಈ ಬಾರಿ 20 ಸ್ಥಾನ ಗೆಲ್ಲಬೇಕೆಂದು ಪರಿವಾರ ನಾಯಕರ ಮಕ್ಕಳಿಗೆ ಮಣೆ ಹಾಕಿತ್ತು. 22 ಕ್ಷೇತ್ರಗಳ ಪೈಕಿ ಬರೋಬ್ಬರಿ 18 ಕುಟುಂಬಕ್ಕೆ ಟಿಕೆಟ್ ನೀಡಲಾಗಿತ್ತು. ಈ ಪೈಕಿ 10ಕ್ಕೂ ಹೆಚ್ಚು ಸಚಿವರ ಮಕ್ಕಳಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ಇದರಲ್ಲಿ ಯಾರು ಸೋತರು, ಯಾರು ಗೆದ್ದರು, ಬನ್ನಿ ನೋಡೋಣ. ಓಕೆ, ಯಾರೆಲ್ಲ ಗೆದ್ದಿದ್ದಾರೆ ಬನ್ನಿ ನೋಡೋಣ. SS ಮಲ್ಲಿಕಾರ್ಜುನ್, ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್. ಇನ್ನು ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ. ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ. ಇನ್ನು ಚಾಮರಾಜನಗರದಲ್ಲಿ ಸಿ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅಳಿಯ ರಾಧಾಕೃಷ್ಣ ದೊಡ್ಡಮನಿ.
ಇವರೆಲ್ಲ ಗೆದ್ದಿದ್ದಾರೆ. ಇನ್ನು ಸಚಿವ ಕುಟುಂಬದಲ್ಲಿ ಸೋತವರು ಯಾರು? ಬೆಂಗಳೂರು ಗ್ರಾಮಾಂತರ DCM DK ಶಿವಕುಮಾರ್ ಸಹೋದರ DK ಸುರೇಶ್. ಇನ್ನು ಬೆಳಗಾವಿಯಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ಸೋಲು ಅನುಭವಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ಸೋಲು ಅನುಭವಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಸಹೋದರಿ ಗೀತಾ ಶಿವರಾಜ್ಕುಮಾರ್ ಸೋಲು ಅನುಭವಿಸಿದ್ದಾರೆ. ಇನ್ನು ಒಡಿಶಾ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತ ಪಡೆದುಕೊಂಡಿದೆ. ನವೀನ್ ಪಟ್ನಾಯಕ್ ಸರ್ಕಾರದ 2.5 ದಶಕಗಳ ಬಿಜು ಜನತಾದಳದ ಕೋಟೆ ಛಿದ್ರವಾಗಿದೆ. ಪೂರ್ವ ಭಾರತದಲ್ಲಿ ಬಿಜೆಪಿ ಖಾತೆಗೆ ಮತ್ತೊಂದು ರಾಜ್ಯ ಸೇರ್ಪಡೆಯಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್. ನವೀನ್ ಪಟ್ನಾಯಕ್ ಆಡಳಿತ ಅಂತ್ಯ. ಒಡಿಶಾ ಅಸೆಂಬ್ಲಿಯಲ್ಲಿ ಕಮಲ ಕಿಲಕಿಲ. ಮತದ ನಾಡಲ್ಲಿ ಗೆದ್ದು ಬೀಗಿದ ಕೇಸರಿ ಸೇನೆ. ಇದೇ ಮೊದಲ ಬಾರಿಗೆ ಒಡಿಶಾದಲ್ಲಿ ಬಿಜೆಪಿ ಐತಿಹಾಸಿಕ ಗೆಲುವು ಸಾಧಿಸಿದೆ. ಬಿಜು ಜನತಾದಳ ಬಿಜೆಡಿ ಅಧಿಕಾರ ಕಳೆದುಕೊಂಡಿದೆ. ನವೀನ್ ಪಟ್ನಾಯಕ್ ಸರ್ಕಾರ ಬಿಜೆಪಿಯಿಂದಲೇ ಅಧಿಕಾರ ಕಳೆದುಕೊಂಡಿದೆ. ಸುಮಾರು 2.5 ದಶಕಗಳ ಬಿಜು ಜನತಾದಳ ಕೋಟೆಯನ್ನ ಛಿದ್ರ ಮಾಡಿದೆ. ಬಿಜೆಪಿ 80 ವಿಧಾನಸಭಾ ಸ್ಥಾನಗಳನ್ನ ಗೆಲ್ಲುವ ಮೂಲಕ ಒಡಿಶಾ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. 147 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಬಹುಮತಕ್ಕೆ ಬೇಕಾಗಿರುವ 74 ಸ್ಥಾನಗಳ ಪೈಕಿ 80 ಸ್ಥಾನಗಳಲ್ಲಿ ಬಿಜೆಪಿ ಗೆದ್ದು ಬೀಗಿದೆ. ಒಡಿಶಾದಲ್ಲಿ ಬಿಜೆಡಿ ಸತತ 5 ಬಾರಿ ಅಧಿಕಾರ ಅನುಭವಿಸಿತ್ತು. ಕಾಂಗ್ರೆಸ್ 2000 8 ಬಾರಿ ಅಧಿಕಾರ ನಡೆಸಿತ್ತು. ಇದೀಗ ಮೊದಲ ಬಾರಿಗೆ ಕೇಸರಿ ಬಾವುಟ ಹಾರಿದೆ. ಒಡಿಶಾದ ಒಟ್ಟು ಸೀಟ್ 147, ಮ್ಯಾಜಿಕ್ ನಂಬರ್ 74. ಬಿಜೆಪಿ 80, ಬಿಜೆಡಿ 49, ಕಾಂಗ್ರೆಸ್ 14, ಇತರೆ 2. ಸತತ 6ನೇ ಬಾರಿ ಚುನಾವಣೆ ಗೆಲ್ಲುವ ಬಿಜು ಜನತಾದಳದ ಆಸೆಗೆ ಬಿಜೆಪಿ ತಣ್ಣೀರು ಎರಚಿದೆ. 2000 ಚುನಾವಣೆಯಲ್ಲಿ ಬಿಜೆಪಿ 38 ಸ್ಥಾನಗಳನ್ನ ಗೆದ್ದಿತ್ತು. ಒಡಿಶಾ ಇತಿಹಾಸದಲ್ಲಿ ಬಿಜೆಪಿ ಅಷ್ಟು ಸ್ಥಾನಗಳನ್ನು ಗೆದ್ದಿದ್ದು ಅದರ ಗರಿಷ್ಠ ಮಟ್ಟವಾಗಿತ್ತು. 2004ರಲ್ಲಿ ಬಿಜೆಪಿ 32 ಸ್ಥಾನ ಜಯಿಸಿತ್ತು. ಅದಾದ ಬಳಿಕ ಬಿಜೆಪಿ ಈಗ ಸರ್ವಶ್ರೇಷ್ಠ ಪ್ರದರ್ಶನ ತೋರಿದೆ. 2 ದಶಕಗಳ ಬಿಜೆಡಿ ಆಡಳಿತವನ್ನು ಬಿಜೆಪಿ ಕೊನೆಗಾಣಿಸ್ತಾ ಇದೆ. ಒಡಿಶಾದಲ್ಲಿ 5 ಅವಧಿ ಸಿಎಂ ಆಗಿದ್ದ ನವೀನ್ ಪಟ್ನಾಯಕ್ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಮೋಡಿ ಮಾಡಿದ್ರು. ಭ್ರಷ್ಟಾಚಾರ ಸೇರಿದಂತೆ ಯಾವುದೇ ಕಳಂಕ ಇಲ್ಲದೆ ಸ್ವಚ್ಛ ಆಡಳಿತವನ್ನ ಪಟ್ನಾಯಕ್ ನೀಡಿದ್ರು. ಆದರೆ ಇತ್ತೀಚೆಗೆ ಅವರು ಅನಾರೋಗ್ಯ ಸುದ್ದಿ ದಟ್ಟವಾಗಿ ಹಬ್ಬಿತ್ತು. ಇದು ಅವರ ವರ್ಚಸ್ಸನ್ನ ಕಡಿಮೆ ಮಾಡಿರಬಹುದಾದ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ.